ಒಳ್ಳೆ ಹುಚ್ಚರ ತರ ಕಮೆಂಟ್ ಆಗ್ತಾರೆ. ಅದೇನಂತಾನೆ ಅರ್ಥ ಆಗಲ್ಲ. ಸರ್ಕಾರ ಯಾವ್ದಾದಕ್ಕೂ ಖರ್ಚು ಮಾಡ್ತಾ ಇದೆ ಅಂತೆ, ನಾವು ಇಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಅಂತೆ. ಅಲ್ಲ, ಸರ್ಕಾರ ಖರ್ಚು ಮಾಡೋದಕ್ಕೂ ನಾವು ಇಲ್ಲಿ ವಿಡಿಯೋ ಮಾಡೋದಕ್ಕೂ ಏನ್ ಸಂಬಂಧ ಅಂತ ನನಗೆ ಅರ್ಥ ಆಗ್ತದೆ. ಅಲ್ಲ, ನಾವು ಪೂಜೆ ಬಗ್ಗೆ ಮಾತಾಡ್ತಾ ಇರೋದು. ನಮ್ಮ ಸಂಸಾರಕ್ಕೆ ಸುಖ ಶಾಂತಿ ನೆಮ್ಮದಿ ಕೊಡೋ ಪರಮೇಶ್ವರಕ್ಕೆ ಕೈ ಹಾಕಿದ್ರೆ ಎಲ್ಲರೂ ಕೂಡ ಯಶಸ್ವಿಯಾಗ್ಲಿ ಅಂತ ಕೇಳ್ತಾ, ಸದಾ ಏನು ಈ ಸಂಕಲ್ಪ ಮಾಡ್ಕೊಂಡಿರ್ತೇವೆ ಬೇಗ ಮುಗಿಬೇಕು ಅಂತಂದ್ರೆ, ಇನ್ನೊಂದ್ಸಾರಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನಿಮ್ದೆ ಜೀವನದಲ್ಲಿ ಏನೇ ಕಷ್ಟ ಇದ್ರು ಕೂಡ ಅವ್ರೇನೇನೋ ಜಾರಿ ತಗೊಂಬಂದ್ರೆ ನಾವು ವಿಡಿಯೋ ಮಾಡೋಕೆ ಏನ್ ಸಂಬಂಧ? ನಮಸ್ಕಾರ, ವೆಲ್ಕಮ್ ಟು ತೂಜಾ ವ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಒಬ್ರು ತುಂಬಾನೇ ಕಮೆಂಟ್ ಆಗ್ತಾ ಇದ್ರು, ಒಂದು ವಾರದಿಂದ ಕಮೆಂಟ್ ಆಗ್ತಾ ಇದ್ದಾರೆ. ಆ ಕಮೆಂಟ್ ನೋಡಿ ವಿಡಿಯೋ ಮಾಡ್ಲೇಬೇಕಾಯ್ತು. ಯಾಕಪ್ಪ ಅಂತಂದ್ರೆ ತುಂಬಾನೇ ಕಷ್ಟ ಇದೆ, ಆ ತರ ಕಷ್ಟ ಇನ್ನೂ ಇರುತ್ತೆ. ಈ ಒಂದು ಪೂಜೆಯಿಂದ ನಿಮ್ ಕಷ್ಟನ ಪರಿಹಾರ ಆಗ್ಬೋದು, ಭಕ್ತಿಯಿಂದ ಮಾಡ್ಕೋಬಹುದು. ಯಾಕಂದ್ರೆ ಇಂಥದಕ್ಕೆ ಅಂತ ಈ ಪೂಜೆಗಳಿರುತ್ತೆ. ಹಾಗಾಗಿ ಈ ಪೂಜೆ ವಿಧಾನವನ್ನು ಕೂಡ ನಿಮ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ. ನನಗೆ ನೆನಪಿರಲ್ಲ ಅಂತ ಕೆಲವೊಂದು ಮರ್ತೋದ್ಮೇಲೆ ನೀವು ಹೇಳ್ತಿರೋದು ಹಂಗೆ ಹಿಂಗೆ ಅಂತ ಊರುದಕ್ಕೆ ಕಮೆಂಟ್ ಹಾಕ್ತಾನೆ ಇರ್ತಾರೆ. ಅದಕ್ಕೋಸ್ಕರ ನಾನು ಇವತ್ತು ಎಲ್ಲ ನೋಟ್ ಮಾಡಿ ಇಟ್ಕೊಂಡು ನಿಮ್ಗೆ ವಿಡಿಯೋ ಮಾಡೋಣ ಅಂತ ಶುರು ಮಾಡಿದ್ದೀನಿ. ಪೂಜೆ ಇದಕ್ಕೆ ಬಂದ್ಬಿಡ್ತೀನಿ, ಏನು ಕೊರೆಯಕ್ ಹೋಗಲ್ಲ, ಆಯ್ತಾ? ಶಿವನ ಪೂಜೆ ಮಾಡಬೇಕು. ಇದು ಸೋಮವಾರ. ಎಷ್ಟು ಸೋಮವಾರ ಮಾಡ್ಬೇಕಂದ್ರೆ ಫಸ್ಟೇ ಹೇಳ್ಬಿಡ್ತೀನಿ. ಎಷ್ಟು ಸೋಮವಾರ ಮಾಡ್ಬೇಕಂದ್ರೆ 5 ಸೋಮವಾರ ಅಥವಾ 9 ಸೋಮವಾರ ಅಥವಾ 11 ಅಥವಾ 16 ಇಷ್ಟು ಮಾಡ್ಕೋಬೇಕಾಗತ್ತೆ. ನೀವು ಇಷ್ಟರಲ್ಲಿ ನೀವು ಯಾವ್ದಾದ್ರು ಒಂದು 5 ಸೋಮವಾರ ಮಾಡ್ಕೊಳ್ಳಿ, ಅಥವಾ 9 ಅಥವಾ 11 ಅಥವಾ 16 ಇದರಲ್ಲಿ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟನ್ನ ಮಾಡ್ಕೊಳ್ಳಿ. ಈ ಪೂಜೆಗೆ ಬೇಕಾಗಿರೋ ಏನೇನ್ ಸಾಮಗ್ರಿಗಳಂದ್ರೆ, ಪಂಚಾಮೃತ ಅಭಿಷೇಕ ಮಾಡ್ಬೇಕಾಗತ್ತೆ. ನೋಡ್ರಿ, ಇದಕ್ಕ ಫಸ್ಟ್ ಲಿಂಗ ಬೇಕು. ಮನೇಲಿ ಇತ್ತಪ್ಪ ಅಂದ್ರೆ, ಇಲ್ಲ ಅಂದ್ರೆ ಚಿಂತೆ ಮಾಡ್ಬೇಡ್ರಿ, ಅದನ್ನು ಹೇಳ್ತೀನಿ. ಅಥವಾ ಫೋಟೋ ಅಂತ ಇರ್ತೈತಲ್ಲ, ಫೋಟೋ ಇಲ್ಲಾಂದ್ರೂ ಕೂಡ ಏನ್ ಮಾಡ್ಬೇಕಂತ ಹೇಳ್ತೀನಿ. ಲಿಂಗ ಅಥವಾ ಫೋಟೋ, ಮತ್ತೆ ಅದ್ಯಾವುದು ಇಲ್ಲ ಅಂದ್ರೆ ನೀವು ಮಣ್ಣಿಲೇನೆ, ನಿಮ್ಮ ಮನೆಯಲ್ಲೇನೆ ನೀವು ಮಣ್ಣಿಂದ ಲಿಂಗವನ್ನ ತಯಾರಿಸ್ಕೋಬಹುದು. ಈ ಪೂಜೆಗೋಸ್ಕರನೇ ಮಣ್ಣಿಂದ ಶುದ್ಧ ನೀರಿಂದ ಲಿಂಗವನ್ನು ತಯಾರಿಸ್ಕೊಳ್ರಿ. ಒಂದು ಲಿಂಗವನ್ನು ತಯಾರಿಸ್ಕೊಂಡು ಆ ಲಿಂಗಕ್ಕೆ ನಮಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ ಮಾಡಕ್ಕೆ ಏನೆಲ್ಲ ಬೇಕಂತಂದ್ರೆ, ಇಲ್ಲಿ ನೋಡಿ, ಫಸ್ಟ್ ನಮಗೆ ಬೇಕಾಗಿರೋದು ಪಂಚಾಮೃತ ಅಭಿಷೇಕಕ್ಕೆ ಮನೆಯಲ್ಲೇ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತೆ ಸಕ್ಕರೆ, ಇಷ್ಟು ಬೇಕಾಗಿರುತ್ತೆ. ಮೊಸರು, ಇಷ್ಟು ಐಟಮ್ಸ್ ಬೇಕು ಪಂಚಾಮೃತ ಅಭಿಷೇಕ ಮಾಡೋಕೆ. ಇದನ್ನ ಹೆಂಗ್ ಮಾಡೋದಂತ ಹೇಳಿದ್ರೆ, ನಿಮ್ಮನೇಲಿ ಏನಾದ್ರೂ ಲಿಂಗ ಇದ್ರೆ ಅಭಿಷೇಕ ಮಾಡೋದು ಗೊತ್ತಲ್ಲ, ಆ ರೀತಿ ನೀವು ಪಂಚಾಮೃತ ಅಭಿಷೇಕ ರೆಡಿ ಮಾಡ್ಕೊಂಡು ಸೋಮವಾರ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆನ ಮಾಡ್ಕೋಬೇಕಾಗತ್ತೆ. ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ 5:30 ಈ ಪೂಜೆನ ನೀವು ಒಂದು 5 ಸೋಮವಾರ ಅಥವಾ 9 ಸೋಮವಾರ ಇದನ್ನ ಮಾಡ್ಕೊಳ್ರಿ. ಇದು ಯಾವ್ದಕ್ಕೆಲ್ಲ ನೀವು ಪೂಜೆನ ಮಾಡ್ಕೋಬೇಕಂದ್ರೆ, ನಿಮ್ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ನಾವಿಬ್ರು ಗಂಡ ಹೆಂಡತಿ ದುಡಿತಾ ಇದೀವಿ, ಆದ್ರೂ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂತ ಹೇಳಿದ್ರಿ. ಹಾಗೆ ಮತ್ತೆ ಏನಂದ್ರೆ ಅವ್ರ ಕಮೆಂಟು, ಮತ್ತೆ ನನ್ನ ಮಗ ಎಲ್ಲೇ ಒಂದು ಕೆಲ್ಸಕ್ಕೆ ಹೋದ್ರು ಕೆಲಸ ಸೆಲೆಕ್ಟ್ ಆಗ್ತಾ ಇಲ್ಲ, ಇಂಟರ್ವ್ಯೂಗೆ ಹೋದ್ರೆ ಯಾವ್ದು ಇಂಟರ್ವ್ಯೂ ಸೆಲೆಕ್ಟ್ ಆಗ್ತಾ ಇಲ್ಲ, ವಾಪಸ್ ಮನೆಗೆ ಬರ್ತಾ ಇದ್ದಾನೆ, ತುಂಬಾ ಬೇಜಾರಾಗ್ತಾ ಇದೆ, ಗಂಡ ಹೆಂಡತಿ ಕಷ್ಟಪಟ್ಟು ದುಡಿತೀವಿ ಇಬ್ರು, ಆದ್ರೂ ₹1 ಕೈಯಲ್ಲಿ ನಿಲ್ತಾ ಇಲ್ಲ. ಹಾಗೆ ಮತ್ತೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ, ಜಗಳ, ಈ ತರದಕ್ಕೆಲ್ಲ ಸಮಸ್ಯೆಗೂ ಕೂಡ ಈ ಶಿವನ ಪೂಜೆ ಒಂದು ನಿಮ್ಗೆ ಪರಿಹಾರ ಕೊಡಬಹುದು. ನಿಮ್ಮ ನಂಬಿಕೆ ಇದ್ರೆ ಮಾತ್ರ ಈ ಪೂಜೆಯನ್ನು ಮಾಡ್ಕೊಳ್ಳಿ. ಮತ್ತೆ ಈ ಪೂಜೆ ಇಷ್ಟಕ್ಕೆಲ್ಲ ನಿಮಗೆ ಲಾಭ ಇರುತ್ತೆ. ಕುಟುಂಬದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಇದನ್ನ ನಿಮ್ಗೆ ಪರಿಹಾರ ಮಾಡುತ್ತೆ. ಮತ್ತೆ ಈ ಪೂಜೆ ಮಾಡಕ್ಕೆ ನಿಮ್ಮ ಮನೆ ಹತ್ರ ಏನಾದ್ರು ಯಾವ್ದಾದ್ರು ಹೂವು ಇದ್ರೆ ಆ ಹೂವನ್ನ ತಗೊಂಬನ್ನಿ. ಶಿವನಿಗೆ ಇಷ್ಟವಾಗಿರೋ ಹೂವು ಮತ್ತೆ ಬಿಲ್ಪತ್ರೆ ಅಂತೂ ಬೇಕು. ಬಿಲ್ಪತ್ರೆ ಬೇಕು ಈ ಪೂಜೆ ಮಾಡಕ್ಕೆ. ಬಿಲ್ಪತ್ರೆ ಮತ್ತೆ ನೈವೇದ್ಯಕ್ಕೆ ಏನ್ ಬೇಕಂದ್ರೆ, ಬಿಲ್ಪತ್ರೆ ಮತ್ತೆ 1 ಕಪ್ ಹಾಲು ಮತ್ತೆ 1 ಕಪ್ ನೀರು, ಇದನ್ನ ನೀವು ನೈವೇದ್ಯ ಮಾಡಬೇಕು. ಇದು ನೈವೇದ್ಯ ಮಾಡಿದ ಆದ್ಮೇಲೆ ನೀವೇನ್ ಮಾಡ್ಬೇಕಂದ್ರೆ, ಇದು ಪೂಜೆ ಎಲ್ಲ ಮುಗಿಯುತ್ತಲ್ಲ, ಮಾರನೇ ದಿವಸ ಬೆಳಗ್ಗೆ ನೀವು ಈ ಹಾಲು ಮತ್ತೆ ನೀರು ಎರಡನ್ನು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ನೋಡಿ, ಎಲ್ಲವನ್ನು ಇದು ಅಭಿಷೇಕವಾಗಿ ನೀವು ಒಂದು ತೀರ್ಥವಾಗಿ ಅದನ್ನ ಸ್ವೀಕರಿಸಬೇಕು. ಹಾಲು ಚೆನ್ನಾಗಿದ್ರೆ ಓಕೆ, ಅದನ್ನು ಮಾಡ್ಕೊಳ್ಳಿ. ಅಥವಾ ಈ ನೀರಾದ್ರೂ ನೀವು ಅದನ್ನ ನೀವು ಬಳಸ್ಕೋಬೇಕು. ಏನಂದ್ರೆ ಕುಡಿಬೇಕು. ಎಲ್ಲರೂ ಕೂಡ ತೀರ್ಥದ ತರ ಆ ನೀರನ್ನ ನೀವು ಕುಡಿಬೇಕು. ಪೂಜೆ ಮುಗಿದಾದ್ಮೇಲೆ, ಇವತ್ತು ಪೂಜೆ ಮಾಡಿರ್ತಾರ, ಸೋಮವಾರ ಪೂಜೆ ಮಾಡ್ತೀರಾ, ಮಂಗಳವಾರ ಬೆಳಿಗ್ಗೆ ಈ ನೀರನ್ನ ನೀವು ಕುಡಿಬೇಕಾಗತ್ತೆ. ಹಾಲು ಚೆನ್ನಾಗಿದ್ರೆ ಯೂಸ್ ಮಾಡ್ಕೊಳ್ರಿ, ಇಲ್ಲ ಅಂದ್ರೆ ಗಿಡಕ್ಕೆ ನೀವು ಹಾಕ್ಬೋದು. ಯಾವ್ದಾದ್ರು ಒಂದು ಗಿಡದ ಅಡಿಯಲ್ಲಿ ಯಾರು ತುಳಿದಿರೋ ಜಾಗದಲ್ಲಿ ಹಾಕಿ, ಮತ್ತೆ ಈ ನೀರು ನೀವು ತೀರ್ಥದ ತರ ತಗೊಳ್ಳಿ. ಮತ್ತೆ ಇನ್ನು ಮಣ್ಣಿನ ನೀವು ಶಿವನ್ನ ಮಾಡಿರ್ತೀರಾ, ಅದನ್ನ ನೀರ್ ಹಾಕಿದ್ಮೇಲೆ, ಹಾಲು ಹಾಕಿದ್ಮೇಲೆ ಕರಗುತ್ತೆ, ಹೌದು ಅಲ್ವಾ? ಅದನ್ನ ಏನ್ ಮಾಡ್ತೀರಂದ್ರೆ, ಅದು ಕೂಡ ನಿಮ್ಮ ಮನೆ ಹತ್ರ ಯಾವ್ದಾದ್ರು ಒಂದು ಗಿಡದ ಗಿಡ ಇರುತ್ತಲ್ವಾ, ಅಥವಾ ಬೇರೆ ಗಿಡ ಇರುತ್ತೆ, ಪಾಟ್ ಇರುತ್ತೆ, ಅದ್ರ ಒಳಗಡೆ ಅದನ್ನ ಹಾಕಿ, ಅದನ್ನು ಯಾರು ತುಳಿದೇ ಇರೋ ಜಾಗದಲ್ಲಿ ನೀವು ಇದನ್ನ ಹಾಕ್ಬೇಕು. ಈ ಪೂಜೆಗಳನ್ನ ಮಾಡ್ಕೋಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ತುಂಬಾ ಭಕ್ತಿಯಿಂದ, ನೀವು ನಂಬಿಕೆಯಿಂದ ಈ ಸಂಕಲ್ಪವನ್ನು ಮಾಡ್ಕೋಬೇಕು. ಏನಂದ್ರೆ, ನಿಮ್ಮ ಮಗನು ಒಂದು ಕೆಲಸ
ನೆರವೇರಲಿ, ಅವನೊಂದೊಂದು ಕೆಲಸ ಆಗಲಿ, ಎಲ್ಲಿ ಇಂಟರ್ವ್ಯೂಗೆ ಹೋಗ್ತಾ ಇದ್ದಾನೆ ಒಳ್ಳೆ ಕೆಲಸ ಸಿಗಲಿ ಅಂತ ನೀವು ಕೇಳಿಕೊಂಡು, ಹಾಗೆ ಮತ್ತೆ ಇಲ್ಲಿ ನಿಮ್ಮ ಮನೇಲಿ ಹಣಕಾಸಿನ ತೊಂದರೆ ಆಗ್ತಾ ಇದೆ ಅದನ್ನ ಕೇಳಿಕೊಂಡು, ನಿಮ್ಮ ಮನಸ್ಸಲ್ಲಿರೋದನ್ನ ಕೇಳಿಕೊಂಡು ಶಿವನಿಗೆ ಅರ್ಪಿಸ್ತಾ ಈ ಒಂದು ಪೂಜೆನ ಮಾಡ್ತಾ ಬಂದರೆ 9 ಅಥವಾ 5, 11 ಅಥವಾ 16 ವಾರಗಳು ಇದನ್ನ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗತ್ತೆ. ನೀವು ಯಾವಾಗಂದ್ರೆ ಅವಾಗ ಮಾಡಿದ್ರೆ ಇದು ಆಗಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನ ಮಾಡಬೇಕು. ಪೂಜೆ ಮುಗಿದಾದ್ಮೇಲೆ, ಪೂಜೆಗೆ ಜಾಸ್ತಿ ಏನು ಬೇಕಾಗಿಲ್ಲ, ಈಗ ಎಷ್ಟು ಹೇಳಿದ್ನೋ ಅಷ್ಟೇ. ಮತ್ತೆ ಏನು ಡೌಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಷ್ಟೇ ಬೇಕಾಗಿರೋದು. ಊದಿನ ಕಡ್ಡಿ ದೀಪ ಅಂತೂ ನಾವು ಹಚ್ತೀವಿ ಅಲ್ವಾ. ಇಲ್ಲಿ ಪೂಜೆಗೆ ನೈವೇದ್ಯಕ್ಕೆ ಏನ್ ಬೇಕಂದ್ರೆ ಹಾಲು ಮುಖ್ಯ, ಹಾಲು, ಬಿಲ್ಪತ್ರ, ನೀರು ಮುಖ್ಯ. ಪಂಚಾಮೃತ ಅವಶ್ಯಕಕ್ಕೆ ನಾನು ಹೇಳಿದ್ನಲ್ಲ ಅಷ್ಟು ಐಟಮ್ಸ್ ಬೇಕಾಗುತ್ತೆ. ಇದು ನಂಬಿಕೆ ಇರೋರಿಗೆ ಮಾತ್ರ. ಮತ್ತೆ ಭಕ್ತಿಯಿಂದ ದೇವರಿಗೆ ಪೂಜೆ ಮಾಡಿದ್ರೆ ಯಾವುದು ಫಲ ಸಿಗಲ್ಲ ಅಂತಲ್ಲ, ಖಂಡಿತ ಫಲ ಸಿಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಇದು ಒಂದು ಪೂಜೆ ಮಾಡಿ ಮುಗಿದ ಆದ್ಮೇಲೆ ನೀವು ಒಂದು 5 ನಿಮಿಷ ಅಥವಾ 10 ನಿಮಿಷ ಕೂತ್ಕೊಂಡು 108 ಬಾರಿ ಓಂ ನಮಃ ಶಿವಾಯ ಅಂತ ಅದನ್ನ ಪಠಿಸಬೇಕು. ಅಲ್ಲೇ ಕೂತ್ಕೊಂಡು ಅದನ್ನ ಧ್ಯಾನ ಮಾಡ್ಬೇಕು ನೀವು. ಅಷ್ಟು ಆಗಿಲ್ಲ ಅಂದ್ರೆ ಒಂದು 11 ಬಾರಿ ಆದ್ರೂ ಅಥವಾ 25 ಬಾರಿ ಈ ರೀತಿ ಕೂಡ ನಾವು ಹೇಳ್ಬೋದು. ಅಂದ್ರೆ ತುಂಬಾ ನಿಮ್ಗೆ ಅತಿ ಶೀಘ್ರದಲ್ಲೇ ಕೆಲಸಗಳನ್ನ ಮುಗಿಸ್ಕೋಬೇಕು, ನಮ್ಮ ಹರಕೆಯನ್ನ ನಾವು ಏನು ಈ ಸಂಕಲ್ಪ ಮಾಡ್ಕೊಂಡಿರ್ತೇವೆ ಬೇಗ ಮುಗಿಬೇಕು ಅಂತಂದ್ರೆ 108 ಬಾರಿ ಹೇಳಿ. ತುಂಬಾನೇ ಒಳ್ಳೇದು, ಬೇಗನೆ ಆಗತ್ತೆ. ಇದು ನೀವು ನೀವು ತಾಯಿ ಇರ್ತಿರಲ್ವಾ, ನೀವೇ ಮಾಡಬೇಕಾಗುತ್ತೆ. ಯಾಕಂದ್ರೆ ಮಕ್ಕಳು ಮಾಡೋದು ತುಂಬಾನೇ ಕಷ್ಟ, ಮನೇಲಿ ಹಸ್ಬೆಂಡ್ ಮಾಡೋದು ತುಂಬಾನೇ ಕಷ್ಟ. ನಮ್ಗೆ ಈ ಪೂಜಾ ಪುನಸ್ಕಾರ ಹೆಣ್ಮಕ್ಳಿಗೆ ಸಲ್ಲಿದ್ದು. ಹಾಗಾಗಿ ತಾಯಿ ನೀವು ಬೆಳಗ್ಗೆ ಎದ್ದು ನೀವು ಇದನ್ನ ಮಾಡ್ಕೊಳ್ರಿ. ನಿಮ್ಗೆ ಅಂತಲ್ಲ, ಇಲ್ಲಿ ವಿಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ಹೇಳ್ತಾ ಇದೀನಿ, ಇದು ನಿಮ್ಗೆ ಅನುಕೂಲ ಆಗುತ್ತೆ. ಮತ್ತೆ ಅಲ್ಲಿ ಕೆಲವೊಂದು ಮಂತ್ರಗಳಿದ್ದಾವೆ, ಅವೆಲ್ಲ ಸ್ಕ್ರೀನ್ ಮೇಲೆ ಕೊಡ್ತಾ ಬರ್ತೀನಿ. ಯಾವ್ದಾವ್ದು ಕಷ್ಟಕ್ಕೆ ಯಾವ್ದಾವ್ದು ಮಂತ್ರ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಆ ಮಂತ್ರಗಳನ್ನ ನೀವು ಡೈಲಿ ಹೇಳ್ತಾ ಬಂದ್ರೆ ನಿಮ್ಮ ಇರೋ ಕಷ್ಟಗಳನ್ನು ಕೂಡ ಪರಿಹಾರ ಆಗ್ತಾ ಬರುತ್ತೆ. ಇದರಿಂದ ನಿಮ್ಮ ಏನೇ ಕಷ್ಟ ಇದ್ರೂ ಕೂಡ ಪರಿಹಾರ ಆಗುತ್ತೆ. ಮತ್ತೆ ನಿಮ್ಗೆ ಪೂಜೆ ಮಾಡಿ ಮತ್ತೆ ಸೋಮವಾರ ನಿಮ್ಗೆ ಏನಾದ್ರೂ ಪೂಜೆ ಮಾಡಕ್ ಆಗದೆ ಇರೋರಿಗೆ ನೀವು ಸದಾಕಾಲ ಸೋಮವಾರ ಶಿವನ ಮುಂದೆ ನೀವು ಸಾಯಂಕಾಲ ತುಪ್ಪ ದೀಪನ ಹಚ್ಚ್ರಿ. ತುಪ್ಪ ದೀಪನ ಹಚ್ಚಿ ಪ್ರತಿ ಸೋಮವಾರನು ಸಾಯಂಕಾಲ ತುಪ್ಪ ದೀಪ ಹಚ್ಚಿ, ಪ್ರತಿದಿನ ಸೋಮವಾರ ನೀವು ತುಪ್ಪ ದೀಪ ಹಚ್ಚಿದ ಮೇಲೆ ಅಲ್ಲಿ ಕೂತ್ಕೊಂಡು 108 ಬಾರಿ ನೀವು ಓಂ ನಮಃ ಶಿವಾಯ ಎಂದು ದೇವರಿಗೆ ಮಂತ್ರವನ್ನು ಪಠಿಸಬೇಕಾಗತ್ತೆ. ಅದರಿಂದ ಕೂಡ ನಿಮ್ ಕಷ್ಟ ಪರಿಹಾರ ಆಗುತ್ತೆ. ಮನೆಯಲ್ಲಿ ಏನೇ ಜಗಳ ಇದ್ರೂ ಕೂಡ ಕಮ್ಮಿ ಆಗುತ್ತೆ. ಆ ಪೂಜೆಗಳನ್ನ ಮಾಡ್ಕೊಳ್ಳೋದಾಗಿಲ್ಲ ಅಂದ್ರೆ ಸದಾಕಾಲ ಈ ತುಪ್ಪ ದೀಪ ಹಚ್ಚೋದೊಂದು ನೀವು ಸದಾ ಮಾಡ್ಕೊಂಡು ಬನ್ನಿ. ಖಂಡಿತ ಅದನ್ನು ಕೂಡ ನಿಮ್ಗೆ ಜೀವನಕ್ಕೆ ಅನುಕೂಲವಾಗುತ್ತೆ. ಇಲ್ಲಿ ಮನುಷ್ಯರನ್ನ ನಂಬಿ ಕೆಟ್ಟವ್ರು ಇರ್ಬೋದು, ಆದ್ರೆ ಭಗವಂತನ ನಂಬಿ ಕೆಟ್ಟವರು ಯಾರು ಇಲ್ಲ. ನಿಮ್ಮ ಅಭಿಪ್ರಾಯ, ನಿಮ್ಮ ಮನಸ್ಸಿಗೆ. ಯಾಕಂದ್ರೆ ನನ್ಗೆ ತುಂಬಾ ಜನ ಕಮೆಂಟ್ ಹಾಕಿ ಕೇಳ್ತಾ ಇದ್ರೆ ಈ ತರ ಕಷ್ಟ ಇದೆ, ದುಡ್ಡಿನ ಸಮಸ್ಯೆ ಇದೆ, ಮಕ್ಕಳ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಪರಿಹಾರ ಅಂತ ನಾನು ಕೊಡ್ತಾ ಇದ್ದೀನಿ. ಇದು ನಿಮ್ಮಾಗಿ ಬಿಟ್ಟಿರೋದು, ನಿಮ್ಮ ಇಚ್ಛೆಗೆ ಬಿಟ್ಟಿರೋದು. ನೀವು ಯಾವ ರೀತಿ ಪೂಜೆ ಮಾಡ್ತೀರಾ, ಇದನ್ನ ತಗೊಂತೀರಾ ಬಿಡ್ತೀರಾ, ಅದು ನಿಮಗೆ ಬಿಟ್ಟಿರೋದು. ನೀವು ಕೇಳಿದಕ್ಕೆ ನನಗೊಂದು ಪರಿಹಾರ ಗೊತ್ತಿತ್ತು, ನಾನು ಅದನ್ನ ನಿಮ್ಗೀಗ ತಿಳಿಸಿದ್ದೀನಿ. ಇನ್ನೊಂದ್ಸಾರಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಜೀವನದಲ್ಲಿ ಏನೇ ಕಷ್ಟ ಇದ್ರೂ ಕೂಡ ಓಂ ನಮಃ ಶಿವಾಯ 108 ಬಾರಿ ಪಠಿಸೋದ್ರಿಂದ ಖಂಡಿತ ನಿಮ್ಗೆ ಏನ್ ಕೆಲಸ ಆಗ್ಬೇಕಾಗುತ್ತೆ. ಹಣಕಾಸಿನ ತೊಂದರೆ ಕೂಡ ಇದ್ರೂ ಸರಿ ಹೋಗುತ್ತೆ. ಆಯ್ತಾ, ನಿಮ್ಮ ಮನೇಲಿ ಏನೇ ಕಷ್ಟ ಇದ್ರೂ ಕೂಡ ಪರಿಹಾರ ಆಗುತ್ತೆ. ಕೆಲವೊಬ್ಬರು ಕೆಲವೊಂದೊಂದು ತೊಂದರೆಗಳಿರ್ತವೆ, ಇದರಿಂದ ಏನು ಕಳ್ಕೊಳ್ಳೋದಿಲ್ಲ. ದೇವ್ರ ಪೂಜೆ ಇವಾಗ ಮಾಡಿದ್ರೆ, ಭಕ್ತಿಯಿಂದ ಪೂಜಿಸಿದ್ರೆ ಇವತ್ತಿಲ್ಲ ನಾಳೆ ನಮ್ಗೆ ಸುಖ ಬಂದೇ ಬರುತ್ತೆ. ಆಯ್ತಾ, ಇದ್ಯಾವುದು ಮೂಢನಂಬಿಕೆ ಅಲ್ಲ, ಇದ್ಯಾವುದು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ಹೇಳ್ತಾ ಇದೀನಿ. ಯಾಕಂದ್ರೆ ಬ್ಯಾಡ್ ಕಮೆಂಟ್ ಹಾಕೋರು ಹಿಂದೆ ಇರ್ತಾರೆ. ತಳ ಗೊತ್ತಿರಲ್ಲ, ಬುಡ ಗೊತ್ತಿರಲ್ಲ, ಏನೋ ಒಂದ್ ಬಂದ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಕಮೆಂಟ್. ಬೇಜಾರೇನಿಲ್ಲ, ಆದ್ರೆ ನನ್ಗೆ ಈ ದೇವ್ರ ವಿಷಯದಲ್ಲಿ ಕೂಡ ಈ ತರ ಮಾತಾಡ್ತಾರಲ್ಲ, ಭಗವಂತನೇ ನೋಡ್ತಾನೆ. ನಾನು ಅಷ್ಟು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ಏನೋ ಸರ್ಕಾರ ತುಂಬಾ ಖರ್ಚು ಮಾಡಿ ಏನೇನೋ ಮಾಡ್ತಾ ಇದೆ ಅಂತ. ಸರ್ಕಾರ ಖರ್ಚು ಮಾಡೋದಕ್ಕೂ ನಾನು ವಿಡಿಯೋ ಮಾಡೋದಕ್ಕೂ ಏನ್ ಸಂಬಂಧ? ಒಳ್ಳೆ ಹುಚ್ಚರ ತರ ಕಮೆಂಟ್ ಆಗ್ತಾರೆ, ಅದೇನಂತಾನೆ ಅರ್ಥ ಆಗಲ್ಲ. ಸರ್ಕಾರ ಯಾವ್ದಾದಕ್ಕೂ ಖರ್ಚು ಮಾಡ್ತಾ ಇದೆ ಅಂತೆ, ನಾವು ಇಲ್ಲಿ ವಿಡಿಯೋ ಮಾಡ್ತಾ ಇದೆ ಅಂತೆ. ಅಲ್ಲ, ಸರ್ಕಾರ ಖರ್ಚು ಮಾಡೋದಕ್ಕೂ ನಾವು ಇಲ್ಲಿ ವಿಡಿಯೋ ಮಾಡೋದಕ್ಕೂ ಏನ್ ಸಂಬಂಧ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದೇನೇನೋ ಜಾರಿಗೆ ತಗೊಂಡ್ಬಂದಿದೆ ಅಂತ ಸರ್ಕಾರ, ಅವ್ರು ಏನೇನೋ ಜಾರಿಗೆ ತಗೊಂಡ್ಬಂದ್ರೆ ನಾವು ವಿಡಿಯೋ ಮಾಡೋಕೆ ಏನ್ ಸಂಬಂಧ? ಅಲ್ಲ, ನಾವು ಪೂಜೆ ಬಗ್ಗೆ ಮಾತಾಡ್ತಾ ಇರೋದು. ನಮ್ಮ ಸಂಸಾರಕ್ಕೆ ಸುಖ ಶಾಂತಿ ನೆಮ್ಮದಿ ಕೊಡೋ ಪರಮೇಶ್ವರ ಅಂತ ಹೇಳ್ಬಿಟ್ಟು ಪರಮೇಶ್ವರನ ಧ್ಯಾನನ ಮಾಡ್ತಾ ಇರೋದು. ಇದಕ್ಕೂ ಅದಕ್ಕೂ ಏನ್ ಸಂಬಂಧ ನೀವೇ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಹೆಚ್ಚಿಗೆ ಏನು ಹೇಳಲ್ಲ. ಈ ಪೂಜೆ ವಿಧಾನ ತುಂಬಾ ಸಿಂಪಲ್ ಆಗಿದೆ ನೋಡಿ. ನೀವು ಇದನ್ನ ಮಾಡ್ಕೊಂತ ಬನ್ನಿ, ಖಂಡಿತ ನಿಮ್ಗೂ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗ್ಲಿ. ಆದಷ್ಟು ಬೇಗ ಯಾವ ಮಕ್ಕಳೆಲ್ಲ ನಿಮ್ಗೆ ಈ ಕೆಲ್ಸದ ಒಂದು ಇದಕ್ಕೆ ಕೈ ಹಾಕಿದ್ರೆ ಎಲ್ಲರೂ ಕೂಡ ಯಶಸ್ವಿಯಾಗ್ಲಿ ಅಂತ ಕೇಳ್ತಾ, ಸದಾ ಕಾಲ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸರಸ್ವತಿ ಆಯ್ತಾ ಅನ್ನಪೂರ್ಣ ಸದಾ ನೆಲೆಸ್ಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.